ನೀವು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್ ಇತ್ತು ಅನ್ನೋದಾದ್ರೆ ಇದನ್ನ 2016-17 ಬದಲು 17-18 ಪರಿಗಣಿಸೋದ್ರಿಂದ ಸಾರ್ವಜನಿಕರಿಗೆ ಪ್ರತಿ ದಿವಸ ಒಂದು 10 ರೂಪಾಯಿ 12 ರೂಪಾಯಿ 8 ರೂಪಾಯಿ ಕಡಿಮೆ ಆಗತ್ತೆ ಅನ್ನೋದಾದ್ರೆ ಪ್ರಯಾಣಿಕರಿಗೆ ಸಹಾಯ ಆಗುವಂತ ಇಂಟರ್ಪ್ರಿಟೇಷನ್ ಬಳಸಿ ಅನ್ನೋದನ್ನ ನಾವು ಅವರಿಗೆ ಆಗ್ರಹ ಮಾಡಿದ್ವಿ. ಇದು ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿಯ ಪ್ರಕಾರ ಬರೋ ವರ್ಷ ಫೆಬ್ರವರಿ ಆಟೋಮೆಟಿಕ್ ಆಗಿ ಮತ್ತೆ ಫೇರ್ ಫಿಕ್ಸೇಷನ್ ಜಾಸ್ತಿ ಆಗುತ್ತೆ, ಇನ್ನು 5% ಜಾಸ್ತಿ ಆಗ್ಬೇಕು. ಇವರು ಬೇಸ್ ನ ಇವತ್ತು ತಪ್ಪಾಗಿ ಇಟ್ಕೊಂಡ್ರೆ ಫೆಬ್ರವರಿಯಲ್ಲಿ ಈಗೇನ್ 90 ರೂಪಾಯಿ ಇದೆ ಅದು ಮತ್ತಷ್ಟು ಜಾಸ್ತಿ ಆಗಿದೆ. ನೀವು ಕ್ಯಾಲ್ಕುಲೇಷನ್ ಬೇಸ್ ನೇ ತಪ್ಪು ಮಾಡ್ಬಿಟ್ರೆ ಇನ್ ಬರುವಂತ ಪ್ರತಿ ಫೇರ್ ಫಿಕ್ಸೇಷನ್ ನ ಹೈಕ್ ನಲ್ಲೂ ಕೂಡ ಪ್ರಯಾಣಿಕರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ಈ ಆರ್ಗ್ಯುಮೆಂಟ್ ಅನ್ನು ನಾವು ಬಹಳ ಬಲವಾಗಿ ಅಧಿಕಾರಿಗಳ ಜೊತೆಗೆ ಮಾಡಿದೀವಿ. ರಾಜ್ಯ ಸರ್ಕಾರ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ BMRCL ಅವರಿಗೆ. ನಮಸ್ತೆ ಎಲ್ರಿಗೂ, ಒನ್ ಕರ್ನಾಟಕಕ್ಕೆ ಸ್ವಾಗತ. ಮೆಟ್ರೋ ದರವನ್ನ ರಾಜ್ಯ ಸರ್ಕಾರ ನಿರ್ಧರಿಸಲ್ಲ, ತೇಜಸ್ವಿ ಸೂರ್ಯಗೆ ಕಾಂಗ್ರೆಸ್ ಟಾಂಗ್ ಕೊಡ್ತಾ ಬಂದಿದೆ. ಎಸ್, ತೇಜಸ್ವಿ ಸೂರ್ಯ ಹಾಗಾದ್ರೆ ಏನ್ ಹೇಳಿದ್ರು? ಬೆಂಗಳೂರು ಮೆಟ್ರೋ ದೇಶದಲ್ಲಿ ಅತಿ ದುಬಾರಿ ಎಂದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆರೋಪ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ಕಾಂಗ್ರೆಸ್ ಪಕ್ಷವು ಬೆಂಗಳೂರು ಮೆಟ್ರೋ ದರ ಏರಿಕೆ ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಕಾರಣ ಎಂದು ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಅಂದ್ರೆ ಯಾಕೆ ಆರೋಪಿಸಿದೆ ಅಂದ್ರೆ ನೋಡೋದಾದ್ರೆ, ಈ ಬಗ್ಗೆ ಎಕ್ಸ್ಪೋಸ್ ನಲ್ಲಿ ಹಂಚಿಕೊಂಡಿರುವ ಕಾಂಗ್ರೆಸ್ ಬೆಂಗಳೂರು ಜನರಿಗೆ ಸುಳ್ಳು ಹೇಳುವುದನ್ನ ನಿಲ್ಲಿಸಿ, ಮೊದಲು ಸತ್ಯ ತಿಳಿದುಕೊಳ್ಳಿ ಅಂದ ತೇಜಸ್ವಿ ಸೂರ್ಯ ಅವರಿಗೆ ನೇರವಾಗಿ ಕಾಂಗ್ರೆಸ್ ಎಚ್ಚರಿಕೆ ನೀಡಿದೆ. ಬೆಂಗಳೂರು ಮೆಟ್ರೋ ದರಗಳನ್ನ ಕರ್ನಾಟಕ ಸರ್ಕಾರ ನಿರ್ಧರಿಸುವುದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಕಾಂಗ್ರೆಸ್. ಈ ದರ ನಿಗದಿ ಪ್ರಕ್ರಿಯೆ ಕೇಂದ್ರ ಸರ್ಕಾರದ ಕಾನೂನಿನ ಒಂದು ಅಡಿಯಲ್ಲಿ ನಡೆಯುತ್ತೆ ಅಂತ ಸ್ವತಃ ಕಾಂಗ್ರೆಸ್ ತಿಳಿಸಿದ್ದಾರೆ. ಈ ಕಾನೂನು ಬಿಜೆಪಿ ಆಡಳಿತವಾದಿಯಲ್ಲಿ ರೂಪುಗೊಂಡು ಜಾರಿಯಾಗಿದೆ ಅಂತ ಕಾಂಗ್ರೆಸ್ ಹೇಳ್ಕೊಂಡಿದ್ದಾರೆ. ಅಂದ್ರೆ ಮೆಟ್ರೋ ದರ ಏರಿಕೆಗೆ ಇವರು ನೇರವಾಗಿ ಹೇಳಿರೋದು ಕಾಂಗ್ರೆಸ್ ಅಥವಾ ಕರ್ನಾಟಕ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಈ BMRCL ಒಂದು ರಾಜ್ಯ ಸರ್ಕಾರದ ಸಂಸ್ಥೆ ಅಲ್ಲ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 50% ಅಂದ್ರೆ 50% ಜಂಟಿ ಸಂಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಕರ್ನಾಟಕ ಅಂದ್ರೆ ಈ ರಾಜ್ಯ ಸರ್ಕಾರದ 50% ರೈಟ್ಸ್ ಇರುತ್ತೆ, ಹಾಗೆ ಕೇಂದ್ರ ಸರ್ಕಾರನೂ 50% ಅದನ್ನ ರೈಟ್ಸ್ ಇರುತ್ತೆ. ಓಕೆನಾ? ಸೊ ಎರಡು ಸಮ ಈ ಒಂದು ಸರ್ಕಾರಗಳ ಒಂದು ಅಧಿಕಾರ ಅದರಲ್ಲಿ ಇರುತ್ತೆ. ಈ ಮೆಟ್ರೋ ದರ ನಿಗದಿ ಮಾಡುವ FFC ಯನ್ನ ನೇಮಕ ಮಾಡುವ ಅಧಿಕಾರ ಅಂದ್ರೆ ಕೇಂದ್ರ ಸರ್ಕಾರದ್ದು, ಅದು ಆ ಒಂದು ಅಧಿಕಾರ ರಾಜ್ಯ ಸರ್ಕಾರದ್ದಲ್ಲ. ಈ BMRCL ನ ಅಧ್ಯಕ್ಷರು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಅಂತ ಹೇಳ್ತಾರೆ. ಅಂದ್ರೆ ದೆಹಲಿಯಲ್ಲಿ ಕುಳಿತಿರುವ ಬಿಜೆಪಿ ನೇಮಕ ಮಾಡಿರುವ ಅಧಿಕಾರಿಯೇ ಆಗಿದ್ದಾರೆ. ಮೆಟ್ರೋ ಕಾಯ್ದೆಯ ಸೆಕ್ಷನ್ 37 ಪ್ರಕಾರ FFC ಶಿಫಾರಸುಗಳ ಕಡ್ಡಾಯವಾಗಿದ್ದು, ರಾಜ್ಯ ಸರ್ಕಾರಕ್ಕೆ ದರ ಹೆಚ್ಚಿಸಲು ಅಥವಾ ಬದಲಾಯಿಸಲು ಅಥವಾ ಹಿಂಪಡೆಯಲು ಯಾವುದೇ ಕಾನೂನು ಅಧಿಕಾರ ಇಲ್ಲ ಅಂತ ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ. ಮೆಟ್ರೋ ದರ 60ರಿಂದ 90ರವರೆಗೆ ಏರಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಎಂಬ ಆರೋಪವನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಅಂದ್ರೆ ಬಿಜೆಪಿಯವರು ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು, ಮೆಟ್ರೋ ದರ ಏರಿಕೆ ಮಾಡಿದ್ರು, ಈ ಒಂದು ಫ್ರೀ ವ್ಯವಸ್ಥೆಗಳೇನಿದೆ ಅದನ್ನ ಕೊಡೋಕೋಸ್ಕರ ಸರ್ಕಾರ ಎಲ್ಲೆಲ್ಲಿ ಹಣ ಸಿಗ್ತಾ ಇದೆ, ಮಧ್ಯದಲ್ಲಿ ಹಣ ಹುಡುಕ್ತಾ ಇದ್ದಾರೆ, ಈ ರೀತಿ ಅನೇಕ BPL ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಈ ರೀತಿ ಅನೇಕ ಒಂದು ಕಂಪ್ಲೇಂಟ್ಗಳು ಬಿಜೆಪಿ ಕಡೆಯಿಂದ ಕೇಳಿ ಬರುತ್ತೆ, ನೀವು ಅದನ್ನ ಕೇಳಿರ್ತೀರಾ. ಸೊ ಈ ಒಂದು ಕಾಂಗ್ರೆಸ್ ಈ ಒಂದು ಮೆಟ್ರೋ ದರ ಒಂದು ದರ ಏರಿಕೆಗೆ ಅದನ್ನ ಅಗ್ರಿ ಆಗಿಲ್ಲ. ಅಂದ್ರೆ ಇದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರ ಅಂತ ಆರೋಪಿಸಿದೆ. ಓಕೆನಾ? ಈ ನಿರ್ಧಾರವನ್ನ ಕರ್ನಾಟಕ ಸಚಿವ ಸಂಪುಟವು ತೆಗೆದುಕೊಂಡಿಲ್ಲ, ಮುಖ್ಯಮಂತ್ರಿ ಕೂಡ ನಿರ್ಧರಿಸಿಲ್ಲ, ಕಾಂಗ್ರೆಸ್ ಪಕ್ಷವು ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೊ ಇಲ್ಲಿ ಕಳ್ಳರು ಯಾರು ಹಾಗಾದ್ರೆ? ಸೊ ಜನರು ಕೇಳೋದು, ಈಗ ರಾಜ್ಯ ಸರ್ಕಾರನ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಸೊ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಅಂತಾರೆ. ಇಲ್ಲಿ ಯಾರಿಗೆ ಮೋಸ ಆಗ್ತಿದೆ? ಜನಗಳಿಗೆ. ಸೊ ನಿಮ್ಮ ಕೇಂದ್ರ ಸರ್ಕಾರವನ್ನೇ ಕೇಳಿ ಅಂತ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಒತ್ತಾಯಿಸ್ತಾ ಬಂದಿದೆ. ನಿಮ್ಮ ಕೇಂದ್ರ ಸರ್ಕಾರನೇ ಇರೋದು, ಬಿಜೆಪಿನೇ ಕೇಂದ್ರದಲ್ಲಿ ಇರೋದು, ನಿಮ್ಮ ಕೇಂದ್ರ ಸರ್ಕಾರನೇ ನೀವು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ, ಯಾರು ಈ ಒಂದು ದರ ಏರಿಕೆ ಮಾಡೋದು ಅಂತ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ, ಈ ಆರೋಪ ಅವರು ಆರೋಪ ಮಾಡ್ತಿದ್ದಾರೆ, ಇವರು ಆರೋಪ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದು ಯಾರಕ್ಕೆ? ಜನಗಳಿಗೆ, ಬೆಂಗಳೂರು ನಾಗರಿಕರಿಗೆ ಇಲ್ಲಿ ಹೆಚ್ಚು ಸಮಸ್ಯೆ ಆಗ್ತಿದೆ. ಸೊ ಅನೇಕ ಈ ಸುಳ್ಳು ವ್ಯವಸ್ಥೆಯಿಂದನೇ ಜನಗಳಿಗೆ ಮೋಸ ಆಗ್ತಿದ್ಯಾ, ಈ ರೀತಿ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಓಕೆನಾ? ಸೊ ಒಟ್ಟಾರೆ ಈ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಈ ಒದ್ದಾಟದಲ್ಲಿ ಅಂದ್ರೆ ಅಗ್ಗಜಿಗ್ದಾಟದಲ್ಲಿ ಜನರಿಗೆ ಮೋಸ ಆಗ್ತಿದೆ ಅನ್ನೋದೇ ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.